ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರೇಮಲೋಕ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸಿದ್ಧಾರ್ಥನಿಗೆ ವೈರಾಗ್ಯ ತಂದ ಆ 3 ಘಟನೆಗಳು. ಭಗವಾನ್ ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ. ಸಿದ್ಧಾರ್ಥ ಪೂರ್ವ ಸೂಚನೆಯನ್ನ ಕೊಡದೆ ತನ್ನ ಸಾರಥಿ ಚನ್ನನೊಂದಿಗೆ ನಗರ ಸಂಚಾರಕ್ಕೆ ಹೊರಟು ಹಾದಿಯಲ್ಲಿ ಮುದುಕನನ್ನ, ರೋಗಿಯನ್ನ ಮತ್ತು ಒಂದು ಸಾವನ್ನ ಕಂಡು ವ್ಯಾಕುಲಗೊಳ್ಳುತ್ತಾನೆ. ಖಿನ್ನ ಮನಸ್ಕನಾಗಿ ದುಃಖದಿಂದ ಕೆಂಗೆಟ್ಟು ಮನದಲ್ಲಿ ವಿರಕ್ತಿ ಹೊಂದುತ್ತಾನೆ. ಚಿಂತೆಯಲ್ಲೇ ಕುಳಿತು ಆಲೋಚಿಸುವಾಗ ಅವನ ಮುಂದೆ ಸನ್ಯಾಸಿಯೊಬ್ಬ ಬರುತ್ತಾನೆ. ಅದುವರೆಗೂ ಅಂತಹ ಘಟನೆಗಳನ್ನು ಜೀವನದಲ್ಲಿ ಒಮ್ಮೆಯೂ ಕಾಣದಿದ್ದ ಸಿದ್ಧಾರ್ಥ ಆ ಸನ್ಯಾಸಿಯನ್ನ ಯಾರು ನೀನು ಎಂದು ಪ್ರಶ್ನಿಸುತ್ತಾನೆ. ಜನನ ಮರಣಗಳುಳ್ಳ ಪ್ರಪಂಚದಲ್ಲಿರುವ ಮನುಷ್ಯ ಕ್ಷಣಿಕ ಸುಖಕ್ಕಾಗಿ ಆಸೆಪಟ್ಟು ಸಾಗರದಷ್ಟು ದುಃಖ ಪಡೆದಿರುತ್ತಾನೆ. ಅದನ್ನು ನೋಡಿ ತುಂಬ ಬೇಸರ ಆಗಿದೆ. ಅದರ ಜಂಜಾಟ ಬೇಡವೆಂದು ನಾನು ಅಲ್ಲಿ ಇಲ್ಲಿ ಅಲೆಯುತ್ತಾ ನೆಮ್ಮದಿಯಾಗಿದ್ದೇನೆ. ನಾನು ಬಂಧು ಬಾಂಧವರು ಸುಖ ಸಂಪತ್ತುಗಳೆಂಬ ವ್ಯಾವಹಾರಿಕ ಬದುಕಿನಿಂದ ದೂರವಾಗಿದ್ದೇನೆ. ನನಗೆ ಕಷ್ಟ ಬರುತ್ತದೆ ಎಂಬ ಭಯವಿಲ್ಲ. ಸುಖ ಬೇಕೆಂಬ ಬಯಕೆ ಇಲ್ಲ. ಆತ್ಮ ಸ್ವತಂತ್ರನು ನಾನು. ಭೂಮಿಯೇ ನನ್ನ ಮನೆ, ಆಕಾಶವೇ ನನಗೆ ಹೊದಿಕೆ. ಯಾರ ಹಂಗಿಲ್ಲದೆ ಬದುಕುತ್ತಿದ್ದೇನೆ ಎನ್ನುತ್ತಾನೆ ಆ ಸನ್ಯಾಸಿ ಎನ್ನುತ್ತಾನೆ. ಸನ್ಯಾಸಿ ಮಾತು ಅವನಲ್ಲಿ ಬಹಳ ಕುತೂಹಲವನ್ನು ಮೂಡಿಸುತ್ತದೆ. ಅವನ ವಾಕ್ಯಗಳು ಅವನ ಮನಸ್ಸನ್ನು ಸೆಳೆಯುತ್ತದೆ. ಮನಸ್ಸು ತಿಳಿಯಾದಂತಾಗಿ ಅವನು ಒಂದು ನಿರ್ಧಾರಕ್ಕೆ ಬರುತ್ತಾನೆ. ವಯಸ್ಕ ರೋಗಿ ಹಾಗೂ ಮೃತದೇಹ ಮತ್ತು ಸನ್ಯಾಸಿಯನ್ನು ಕಂಡ ಮೇಲೆ ಸಿದ್ಧಾರ್ಥನ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಆಗುತ್ತದೆ. ಜನನ ಮರಣ ದುಃಖಗಳಿಗೆ ಕಾರಣವೇನೆಂಬುದನ್ನು ಕಂಡುಹಿಡಿಯಲೇಬೇಕೆಂಬ ಹಂಬಲ ತೀವ್ರವಾಗುತ್ತದೆ. ಸಾಂಸಾರಿಕ ಬಂಧನದಲ್ಲಿದ್ದರೆ ಇದನ್ನು ಸಾಧಿಸುವುದು ಸಾಧ್ಯವಿಲ್ಲ ಎಂದರಿತ ರಾಜಕುಮಾರ ಸಿದ್ಧಾರ್ಥ ಎಲ್ಲವನ್ನ ತ್ಯಾಗ ಮಾಡಿ ಏಕಾಂಗಿಯಾಗಿ ಕಾಡಿಗೆ ಹೋಗುವುದೇ ಸರಿಯಾದ ಮಾರ್ಗವೆಂದು ತೀರ್ಮಾನಿಸುತ್ತಾನೆ. ಆದಾಗ್ಯೂ ಒಂದು ಕ್ಷಣ ಗೊಂದಲಕ್ಕೀಡಾದ ಸಿದ್ಧಾರ್ಥ ತನ್ನನ್ನು ನಂಬಿದವರಿಗೆ ನಾನಿಲ್ಲದಿದ್ದರೆ ಎಷ್ಟೊಂದು ನೋವಾಗಬಹುದಲ್ಲವೇ ಎಂದು ಯೋಚಿಸುತ್ತಾನೆ. ತಂದೆ ಶುದ್ಧೋಧನನೊಂದಿಗೆ ಸನ್ಯಾಸಿಯಾಗುವ ಬಯಕೆಯನ್ನು ವ್ಯಕ್ತಪಡಿಸುತ್ತಾನೆ. ತಂದೆಗೆ ಸ್ವಲ್ಪವೂ ಇಷ್ಟವಿಲ್ಲ. ಆಗ ಸಿದ್ಧಾರ್ಥ ತನಗೆ ಎಂದೂ ವೃದ್ಧಾಪ್ಯ ಬರಬಾರದು, ದುಃಖ ಉಂಟಾಗಬಾರದು, ಸಾವು ಸಂಭವಿಸಲೇಬಾರದು ಎಂಬ ಬೇಡಿಕೆಯನ್ನು ಇಟ್ಟುಕೊಳ್ಳುತ್ತಾನೆ. ಇವುಗಳನ್ನು ನನ್ನಿಂದ ಕೊಡುವುದಕ್ಕೆ ಸಾಧ್ಯವಾಗುವುದಾದರೆ ನಾನು ಸನ್ಯಾಸಿ ಆಗುವುದಿಲ್ಲ ಎನ್ನುತ್ತಾನೆ ಸಿದ್ಧಾರ್ಥ. ಶುದ್ಧೋಧನ ಮೂಕ ವಿಸ್ಮಿತನಾಗುತ್ತಾನೆ. ಕೊನೆಗೆ ಸಿದ್ಧಾರ್ಥ ಸನ್ಯಾಸಿಯಾಗುವ ನಿರ್ಧಾರವನ್ನು ಮಾಡಿರುತ್ತಾನೆ. ಯಾರಿಗೂ ಹೇಳದೆ ಜಗವೆಲ್ಲ ಮಲಗಿರುವಲ್ಲಿ ಎದ್ದು ಸುಖ ನಿದ್ರೆಯಲ್ಲಿದ್ದ ಪತ್ನಿ ಮತ್ತು ಮಗನನ್ನು ಕಣ್ತುಂಬಿಕೊಂಡು ತನ್ನ ನೆಚ್ಚಿನ ಸೇವಕ ಚನ್ನನೊಂದಿಗೆ ರಾಜ್ಯತ್ಯಾಗ ಮಾಡಿ ಸಾಧನೆಗಾಗಿ ಸಿದ್ಧಿಗಾಗಿ ಅರಣ್ಯದೆಡೆಗೆ ಪಯಣ ಬೆಳೆಸುತ್ತಾನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಕಥೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.